ನಮಸ್ಕಾರ ಬಂಧುಗಳೇ, ನಾವು ಇಂದು ನಿಂತಿರುವ ಈ ಭೂಮಿ ಸಾಮಾನ್ಯವಾದುದಲ್ಲ. ಇದು ಚಾರ್ ಧಾಮಗಳಲ್ಲಿ ಒಂದಾದ ಸಾಕ್ಷಾತ್ ಜಗನ್ನಾಥನು ನೆಲೆಸಿರುವ ಪೂರಿ ಕ್ಷೇತ್ರ. ಇಲ್ಲಿ ಹಕ್ಕಿಗಳು ದೇವಾಲಯದ ಮೇಲೆ ಹಾರುವುದಿಲ್ಲ, ನೆರಳು ಬೀಳುವುದಿಲ್ಲ ಮತ್ತು ಸಮುದ್ರದ ಅಬ್ಬರ ದ್ವಾರದ ಒಳಗೆ ಕೇಳಿಸುವುದಿಲ್ಲ. ಆದರೆ ಎಲ್ಲಕ್ಕಿಂತ ದೊಡ್ಡ ರಹಸ್ಯವಿರುವುದು ಈ ಮೂರ್ತಿಯೊಳಗೆ. ಪ್ರತಿ 12 ವರ್ಷಕ್ಕೊಮ್ಮೆ ಬದಲಿಸುವ ಆ ಮೂರ್ತಿಯೊಳಗೆ ಇಂದಿಗೂ ಶ್ರೀಕೃಷ್ಣನ ಹೃದಯ ಬಡಿಯುತ್ತಿದೆ ಎಂದರೆ ನೀವು ನಂಬುತ್ತೀರಾ? ವಿಜ್ಞಾನಕ್ಕೆ ಸವಾಲಾಗಿರುವ, ಭಕ್ತಿಗೆ ಆಸರೆಯಾಗಿರುವ ಜಗನ್ನಾಥಪುರಿಯ ಈ ರಹಸ್ಯಮಯ ಲೋಕಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಇಂದಿನ ವಿಡಿಯೋದಲ್ಲಿ ನಾವು ಕೇವಲ ದರ್ಶನ ಮಾಡುವುದಷ್ಟೇ ಅಲ್ಲ, ಈ ದೇವಾಲಯದ ಪ್ರತಿ ಇಂಚಿನಲ್ಲೂ ಅಡಗಿರುವ ಪವಾಡಗಳನ್ನು ಅನಾವರಣ ಮಾಡೋಣ. ಇತಿಹಾಸ ಮತ್ತು ನೀಲ ಮಾಧವನ ಕತೆ. ಈ ದೇವಾಲಯದ ಉಗಮದ ಹಿಂದೆ ಒಂದು ರೋಚಕ ಕತೆ ಇದೆ. ಮಾಳವ ದೇಶದ ರಾಜ ಇಂದ್ರದ್ಯುಮ್ನನು ಮಹಾವಿಷ್ಣುವಿನ ಪರಮ ಭಕ್ತನಾಗಿದ್ದನು. ಅವನಿಗೆ ವಿಷ್ಣುವಿನ ನೀಲ ಮಾಧವ ರೂಪವನ್ನು ದರ್ಶಿಸುವ ಹಂಬಲವಿತ್ತು. ಇದಕ್ಕಾಗಿ ಅವನು ತನ್ನ ಪುರೋಹಿತನ ತಮ್ಮ ವಿದ್ಯಾಪತಿಯನ್ನು ಕಳಿಸುತ್ತಾನೆ. ವಿದ್ಯಾಪತಿಯು ಒಡಿಶಾ ಕಾಡಿನಲ್ಲಿ ಶಬರ ಬುಡಕಟ್ಟಿನ ಮುಖ್ಯಸ್ಥ ವಿಶ್ವಬಾಸು ಎಂಬಾತನನ್ನು ರಹಸ್ಯವಾಗಿ ನೀಲ ಮಾಧವನನ್ನು ಪೂಜಿಸುತ್ತಿರುವುದನ್ನು ಕಂಡುಕೊಳ್ಳುತ್ತಾನೆ. ವಿಶ್ವಬಾಸುವಿನ ಮಗಳು ಲಲಿತಾಳನ್ನು ಮದುವೆಯಾಗಿ ರಹಸ್ಯವಾಗಿ ಆ ದೈವದ ದರ್ಶನ ಪಡೆಯುತ್ತಾನೆ. ಆದರೆ ರಾಜ ಇಂದ್ರದ್ಯುಮ್ನ ಅಲ್ಲಿಗೆ ತಲುಪುವಷ್ಟರಲ್ಲಿ ನೀಲ ಮಾಧವ ಅದೃಶ್ಯನಾಗಿದ್ದ. ಆಗ ಭಗವಂತನು ರಾಜನ ಕನಸಿನಲ್ಲಿ ಬಂದು ಸಮುದ್ರದಲ್ಲಿ ತೇಲಿ ಬರುವ ಬೇವಿನ ಮರದ ದಿಮ್ಮಿಯಿಂದ ಮೂರ್ತಿ ಕೆತ್ತಲು ಆಜ್ಞಾಪಿಸುತ್ತಾನೆ. ವೃದ್ಧ ಶಿಲ್ಪಿಯ ರೂಪದಲ್ಲಿ ಬಂದ ವಿಶ್ವಕರ್ಮನು 21 ದಿನಗಳ ಕಾಲ ಯಾರೂ ಬಾಗಿಲು ತೆರೆಯಬಾರದು ಎಂಬ ಷರತ್ತಿನೊಂದಿಗೆ ಕೆತ್ತನೆಯ ಕಾರ್ಯವನ್ನು ಆರಂಭಿಸಿದನು. ಆದರೆ ಕುತೂಹಲ ತಡೆಯಲಾರದೆ ರಾಜ ಬಾಗಿಲು ತೆರೆದಾಗ ಶಿಲ್ಪಿ ಅದೃಶ್ಯನಾಗಿದ್ದ ಮತ್ತು ಕೈಕಾಲುಗಳಿಲ್ಲದ ಅರ್ಧಂಬರ್ಧ ಮೂರ್ತಿಗಳು ಮಾತ್ರ ಅಲ್ಲಿ ಉಳಿದಿದ್ದವು. ಭಗವಂತನ ಇಚ್ಛೆಯಂತೆ ಇಂದಿಗೂ ಅಕ್ಕ ತಂಗಿಯರ ಜೊತೆಗಿನ ಆ ಅರ್ಧ ಮೂರ್ತಿಗಳನ್ನೇ ನಾವು ಪೂಜಿಸುತ್ತಿದ್ದೇವೆ. ದೇವಾಲಯದ ವಾಸ್ತುಶಿಲ್ಪ ಮತ್ತು 4 ದ್ವಾರಗಳು. ಜಗನ್ನಾಥ ದೇವಾಲಯವು ಶಂಖದ ಆಕಾರದಲ್ಲಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿ 4 ದಿಕ್ಕುಗಳಲ್ಲಿ 4 ಭವ್ಯ ದ್ವಾರಗಳಿವೆ. ಪೂರ್ವಕ್ಕೆ ಸಿಂಹದ್ವಾರ, ಪಶ್ಚಿಮಕ್ಕೆ ಬ್ರಹ್ಮ ಅಥವಾ ವ್ಯಾಘ್ರ ದ್ವಾರ, ಉತ್ತರಕ್ಕೆ ಹಸ್ತಿದ್ವಾರ ಮತ್ತು ದಕ್ಷಿಣಕ್ಕೆ ಅಶ್ವದ್ವಾರ. ಸಿಂಹದ್ವಾರದ ಮುಂದೆ ಭವ್ಯವಾದ ಅರುಣ ಸ್ತಂಭವಿದೆ. ಇದನ್ನು ಕೋನಾರ್ಕ್ನ ಸೂರ್ಯ ದೇವಾಲಯದಿಂದ ತರಲಾಗಿದೆ. ಇಲ್ಲಿನ ಒಂದು ವಿಸ್ಮಯವೆಂದರೆ ಸಿಂಹದ್ವಾರದ ಹೊರಗಿರುವಾಗ ಸಮುದ್ರದ ಸದ್ದು ಕೇಳಿಸುತ್ತದೆ. ಆದರೆ 1 ಹೆಜ್ಜೆ ಒಳಗೆ ಇಟ್ಟರೆ ಶಬ್ದ ಸಂಪೂರ್ಣವಾಗಿ ಮಾಯವಾಗುತ್ತದೆ. ಪುರಾಣಗಳ ಪ್ರಕಾರ ಹನುಮಂತನು ಸಮುದ್ರದ ಸದ್ದಿನಿಂದ ಭಗವಂತನ ನಿದ್ರೆಗೆ ಭಂಗವಾಗಬಾರದೆಂದು ಗಾಳಿಯ ಚಲನೆಯನ್ನು ನಿಯಂತ್ರಿಸುತ್ತಾನೆ ಎಂಬ ನಂಬಿಕೆ ಇಲ್ಲಿ ಇದೆ. ವಿಜ್ಞಾನಕ್ಕೂ ನಿಲುಕದ ವಿಸ್ಮಯಗಳು. ಈ ದೇವಾಲಯವು ವಿಜ್ಞಾನದ ನಿಯಮಗಳನ್ನೇ ಉಲ್ಲಂಘಿಸುತ್ತವೆ. ಧ್ವಜದ ರಹಸ್ಯ. ದೇವಾಲಯದ ಮೇಲಿರುವ ಧ್ವಜವು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಈ ಧ್ವಜವನ್ನು ಪ್ರತಿದಿನ ಅರ್ಚಕರು 45 ಅಂತಸ್ತಿನಷ್ಟು ಎತ್ತರಕ್ಕೆ ಏರಿ ಬದಲಿಸುತ್ತಾರೆ. ಒಂದು ದಿನ ಧ್ವಜ ಬದಲಿಸದಿದ್ದರೂ ದೇವಾಲಯವನ್ನು 18 ವರ್ಷ ಮುಚ್ಚಬೇಕಾಗುತ್ತದೆ ಎಂಬ ನಿಯಮವಿದೆ. ನೀಲಚಕ್ರ. ದೇವಾಲಯದ ತುದಿಯಲ್ಲಿ ಅಷ್ಟಧಾತುಗಳಿಂದ ಮಾಡಿದ ನೀಲಚಕ್ರ ಅಥವಾ ಸುದರ್ಶನ ಚಕ್ರವಿದೆ. ನೀವು ನಗರದ ಯಾವುದೇ ಭಾಗದಿಂದ ನೋಡಿದರೂ ಈ ಚಕ್ರವು ನಿಮ್ಮ ಕಡೆಗೆ ಮುಖ ಮಾಡಿರುವಂತೆ ಭಾಸವಾಗುತ್ತದೆ. ಪಕ್ಷಿಗಳಿಲ್ಲದ ಆಕಾಶ. ಇಲ್ಲಿ ದೇವಾಲಯದ ಮೇಲೆ ಯಾವುದೇ ಹಕ್ಕಿ ಕುಳಿತುಕೊಳ್ಳುವುದಿಲ್ಲ ಅಥವಾ ಹಾರುವುದಿಲ್ಲ. ಬ್ರಹ್ಮ ಪದಾರ್ಥ ಮತ್ತು ನಭ ಕಳೇಬರ. ಜಗನ್ನಾಥಪುರಿಯ ಅತ್ಯಂತ ರಹಸ್ಯಮಯ ಭಾಗವೆಂದರೆ ಬ್ರಹ್ಮ ಪದಾರ್ಥ. ಪ್ರತಿ 12 ವರ್ಷಕ್ಕೊಮ್ಮೆ ದೇವಾಲಯದ ಮೂರ್ತಿಗಳನ್ನು ಬದಲಿಸಲಾಗುತ್ತದೆ. ಇದನ್ನು ನಭ ಕಳೇಬರ ಎನ್ನಲಾಗುತ್ತದೆ. ಆ ರಾತ್ರಿ ಇಡೀ ಪುರಿ ನಗರ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗುತ್ತದೆ. ಕಣ್ಣಿಗೆ ಪಟ್ಟಿ ಮತ್ತು ಕೈಗೆ ಗವಸು ಧರಿಸಿದ ಅರ್ಚಕರು ಹಳೆಯ ಮೂರ್ತಿಯಿಂದ ಈ ಪದಾರ್ಥವನ್ನು ತೆಗೆದು ಹೊಸ ಮೂರ್ತಿಗೆ ಇರಿಸುತ್ತಾರೆ. ಈ ಪದಾರ್ಥವು ಶ್ರೀಕೃಷ್ಣನ ಜೀವಂತ ಹೃದಯವೆಂದು ನಂಬಲಾಗಿದೆ. ಇದು ಇಂದಿಗೂ ಬಡಿಯುತ್ತಿರುತ್ತದೆ ಮತ್ತು ಕಂಪನವನ್ನು ಹೊಂದಿರುತ್ತದೆ. ಇದನ್ನು ನೋಡಲು ಪ್ರಯತ್ನಿಸಿದವರ ಪ್ರಾಣ ಕಳೆದುಕೊಳ್ಳುತ್ತಾರೆ ಎನ್ನಲಾಗುತ್ತದೆ. ವಿಶ್ವದ ಅತಿದೊಡ್ಡ ಅಡುಗೆ ಮನೆ ಮತ್ತು ಮಹಾಪ್ರಸಾದ. ಇಲ್ಲಿನ ಅಡುಗೆ ಮನೆಯಲ್ಲಿ ಲಕ್ಷಾಂತರ ಜನರಿಗೆ ಪ್ರಸಾದ ತಯಾರಿಸಲಾಗುತ್ತದೆ. 7 ಮಡಿಕೆಗಳನ್ನು ಒಂದರ ಮೇಲೊಂದರಂತೆ ಇಟ್ಟು ಕಟ್ಟಿಗೆಯ ಒಲೆಯ ಮೇಲೆ ಬೇಯಿಸಲಾಗುತ್ತದೆ. ಆಶ್ಚರ್ಯವೆಂದರೆ ಬೆಂಕಿಗೆ ಹತ್ತಿರವಿರುವ ಕೆಳಗಿನ ಮಡಿಕೆಗಿಂತ ಮೊದಲು ಎಲ್ಲಕ್ಕಿಂತ ಮೇಲೆ ಇರುವ ಮಡಿಕೆಯಲ್ಲಿನ ಆಹಾರ ಬೇಯುತ್ತದೆ. ಇಲ್ಲಿನ ಪ್ರಸಾದವನ್ನು ಮಹಾಪ್ರಸಾದ ಎನ್ನಲಾಗುತ್ತದೆ ಮತ್ತು ಇದನ್ನು ಮೊದಲು ವಿಮಲಾದೇವಿಗೆ ಅರ್ಪಿಸಿ ನಂತರ ಭಕ್ತರಿಗೆ ನೀಡಲಾಗುತ್ತದೆ. ಈ ಪ್ರಸಾದ ಎಂದಿಗೂ ಕಡಿಮೆಯಾಗುವುದಿಲ್ಲ ಅಥವಾ ವ್ಯರ್ಥವಾಗುವುದಿಲ್ಲ. ಸ್ಥಳೀಯ ಪ್ರವಾಸಿ ತಾಣಗಳು ಮತ್ತು ಪ್ರಯಾಣದ ಮಾಹಿತಿ.
ಪುರಿಗೆ ಬಂದಾಗ ನೀವು ಸಾಕ್ಷಿ ಗೋಪಾಲ ಮಂದಿರಕ್ಕೆ ಭೇಟಿ ನೀಡಲೇಬೇಕು. ಇಲ್ಲಿನ ಗೋಪಾಲನು ಬ್ರಾಹ್ಮಣನ ಪರವಾಗಿ ಸಾಕ್ಷಿ ನೀಡಲು ಬಂದವನು ಎಂಬ ಕತೆ ಇದೆ. ಹಾಗೆಯೇ ಪಟ್ಟಚಿತ್ರ ಕಲೆಗೆ ಪ್ರಸಿದ್ಧವಾದ ರಘುರಾಜಪುರ ಗ್ರಾಮ, ಲೋಕನಾಥ ಶಿವ ದೇವಾಲಯ ಮತ್ತು ಗುಂಡೀಚಾ ಮಂದಿರಗಳನ್ನು ದರ್ಶಿಸಬಹುದು. ಜಗನ್ನಾಥಪುರಿ ಎಂಬುದು ಕೇವಲ ಕಲ್ಲಿನ ಕಟ್ಟಡವಲ್ಲ, ಅದು ನಮ್ಮ ನಂಬಿಕೆ ಮತ್ತು ಸಂಸ್ಕೃತಿಯ ಪ್ರತೀಕ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಜಗನ್ನಾಥನ ಈ ರಹಸ್ಯಗಳನ್ನು ಎಲ್ಲರಿಗೂ ತಲುಪಿಸಲು ಶೇರ್ ಮಾಡಿ. ಜೈ ಜಗನ್ನಾಥ.